ಮನ್ರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಳಿ ತಪ್ಪಿಸ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಅಧ್ಯಕ್ಷರಾದಂಥ ಶ್ರೀಮತಿ ಶಿವಲೀಲಾ ವಿನಯ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧದ ಪ್ರತಿಭಟನಾ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದಂಥ ಅವರು, ಮನ್ರೇಗಾ ಯೋಜನೆಯ ಮೂಲ ಉದ್ದೇಶವೇ ಮಾನವ ಶ್ರಮಕ್ಕೆ ಗೌರವವನ್ನು ಕೊಡುವಂಥದ್ದು ಮತ್ತು ಗ್ರಾಮೀಣ ಬಡವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಂಥದ್ದು. ಆದರೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರವು ತಾಂತ್ರಿಕತೆಯ ಹೆಸರಿನಲ್ಲಿ ಗುತ್ತಿಗೆದಾರರಿಗೆ ಮತ್ತು ಜೆಸಿಬಿ ಯಂತ್ರಗಳಿಗೆ ಅವಕಾಶವನ್ನ ನೀಡ್ತಾ ಇದೆ. ಇದರಿಂದ ಹಳ್ಳಿಯ ಬಡ ಜನರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ಜೊತೆಗಳಲ್ಲಿ ಶಾಮೀಲಾಗಿ ಭ್ರಷ್ಟಾಚಾರಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ ಎಂದು ಶಿವಲೀಲಾ ವಿನಯ ಕುಲಕರ್ಣಿ ಕಿಡಿಕಾರದರು. ಈ ಸಂದರ್ಭದಲ್ಲಿ ಹಲವಾರು ಕಾರ್ಮಿಕ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಬಹಳಷ್ಟು ನಮ್ಮ ಗ್ರಾಮೀಣ ಜನಕ್ಕೆ ಉಪಯೋಗ ಆಗುವಂಥವಿದ್ವು. ಅದನ್ನ ಈಗ 2 ದಶಕದ ನಂತರ 20 ವರ್ಷದ ನಂತರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಇವಾಗ ಅದನ್ನು ಚೇಂಜ್ ಮಾಡಿ ವಿಬಿಜಿ ರಾಮ್ಜಿ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಯಾರ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನಾ ಆ್ಯಂಡ್ ವಿಕಸಿತ್ ಭಾರತ್ ಅಂತ ಹೇಳಿ ಅದನ್ನು ಕಾರ್ಯಕ್ರಮವನ್ನು ಮಾಡ್ಯಾರ. ಇದರಿಂದ ಅವರು 100 ದಿನದ ಏನು ಗ್ಯಾರಂಟಿ ಇತ್ತಲ್ಲ ಇದನ್ನು ಆ್ಯಕ್ಟ್ ಅಂತ ತೆಗೆದುಬಿಟ್ರೆ ಇಲ್ಲಿ ಏನು ಕಾನೂನುಬದ್ಧವಾಗಿರಂಗಿಲ್ಲ, ಸಂವಿಧಾನಬದ್ಧವಾಗಿರಂಗಿಲ್ಲ. ಇದು ಎಲ್ಲ ಹೊರೆನೂ ರಾಜ್ಯ ಸರ್ಕಾರದ ಮೇಲೆ ಹಾಕಿ ಅವರು ತಪ್ಪಿಸ್ಕೊಳುವಂಥ ಏನು ಕೆಲಸ ಮಾಡಕತ್ತಾರ, ಇದನ್ನು ನಾವು ಖಂಡಿಸಿ ಇವತ್ತು ನಮ್ಮ 71 ಮತಕ್ಷೇತ್ರದಿಂದ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ನೇತೃತ್ವದಲ್ಲಿ, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇದನ್ನು ಹಮ್ಮಿಕೊಂಡು ಇಲ್ಲಿ ಅವರ ಕಾನೂನು ಮತ್ತು ಸಂವಿಧಾನವನ್ನು ಎರಡನ್ನೂ ಉಲ್ಲಂಘಿಸಿ ಈ ಕಾರ್ಯಕ್ರಮವನ್ನು ಮಾಡ್ಯಾರ. ಇದು ಬಹಳ ಖಂಡನೀಯ. ಇವತ್ತು ನಾವು ನಮ್ಮ ಕ್ಷೇತ್ರದಿಂದ ನಾವು ಮೋದಿ ಸರ್ಕಾರವನ್ನು ಹಾಗೆಯೇ ವಿಬಿಜಿ ಗ್ರಾಮ್ಜಿ ಇತ್ತಲ್ಲ ಅದನ್ನು ನಾವು ಬಹಳ ಖಂಡಿಸ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.